ನೀವು ಮಾತಾಡ್ತಾ ಆಗ ಹೇಳಿದ್ರಿ ಲವ್ ಪ್ರಪೋಸ್ ಅಂತ. ಯೂಶ್ವಲಿ ನಮ್ಮ ಯುವಜನತೆ ಹೇಳುವಂಥದ್ದು ಹುಡುಗರು ಬೇಗ ಮೂವ್ ಆನ್ ಆಗಲ್ಲ, ಹುಡುಗಿರು ಬೇಗ ಮೂವ್ ಆನ್ ಆಗ್ತಾರೆ ಅಂತ. ಇತ್ತೀಚೆಗೆ ಒಂದು ಸಿನಿಮಾ ಕೂಡ ಬಂತು, ದಿ ಗರ್ಲ್ ಫ್ರೆಂಡ್ ಅಂತ, ರಶ್ಮಿಕಾ ಮಂದಣ್ಣ ಅವ್ರದ್ದು. ಆ ಸಿನಿಮಾದಲ್ಲಿ ಪ್ರೀತಿ ಮಾಡೋ ಹುಡುಗ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗ್ತಾನೆ ಹುಡುಗಿ ವಿಚಾರದಲ್ಲಿ. ಇದು ಆ ಹುಡುಗಿಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅವಳು ಆಮೇಲೆ ಬ್ರೇಕಪ್ ಮಾಡ್ಕೊಳ್ಳುವಂಥದ್ದು. ಇನ್ನೊಮ್ಮೆ ಏನಾಗುತ್ತೆ, ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ, ಆ ಹುಡುಗಿ ಒಪ್ಕೊಳ್ಳೋದಿಲ್ಲ. ನಾನು ನಿನ್ನನ್ನು ಫ್ರೆಂಡಾಗಿ ನೋಡಿದ್ದೀನಿ, ಫ್ರೆಂಡಾಗಿ ಇರೋದಕ್ಕೆ ಇಷ್ಟ ಅಂತ ಹೇಳ್ತಾಳೆ. ಆದರೆ ಆ ಹುಡುಗ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ಲವ್ವರ್ ಆಗಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಿನ್ನ ಸ್ನೇಹನೂ ಬೇಡ ಏನೂ ಬೇಡ ಅಂತ ಹೇಳೋದುಂಟು. ಇದನ್ನು ನಾವು ಸಿನಿಮಾದಲ್ಲೂ ಕೂಡ ನೋಡ್ತಾ ಇರ್ತೀವಿ. ಇದಕ್ಕೂ ಮೆದುಳಿನ ರಚನೆಗೂ ಏನಾದರೂ ಸಂಬಂಧ ಇದೆಯಾ? ಮೆದುಳಿನ ರಚನೆ ಅಂತ ಅದ್ರ ಜೊತೆಗೆ ಹಾರ್ಮೋನ್ಗಳನ್ನು ನಾವು ನೋಡಬೇಕು. ವಿಕಾಸದ ಹಂತದಲ್ಲಿ ನಾವು ನೋಡಬೇಕಾದ್ರೆ ಹೆಣ್ಣಿನ ಮೆದುಳು ಯಾವ ಥರ ಡೆವಲಪ್ ಆಗಿದೆ ಅಂತಂದರೆ, ಹೆಣ್ಣಿನ ಮೆದುಳಲ್ಲಿ ಸೆಕ್ಯೂರ್ಡ್ ಫೀಲಿಂಗ್ ಬೇಕು ಹೆಣ್ಣಿಗೆ. ಅದಕ್ಕೆ ನೋಡಿ, ಇದು ಬರೀ ಮನುಷ್ಯ ಅಲ್ಲ, ಪ್ರಾಣಿಗಳನ್ನು ನೀವು ನೋಡ್ಬೋದು, ಪಕ್ಷಿಗಳನ್ನು ನೋಡ್ಬೋದು ನೀವು. ಯಾವ ಗಂಡು ಪಕ್ಷಿ ತುಂಬ ಚೆನ್ನಾಗಿರುತ್ತೆ, ಪಕ್ಷಿ ಎಲ್ಲದು ಮನುಷ್ಯ ಬಿಟ್ಟು ಇನ್ನೆಲ್ಲ ಪ್ರಾಣಿಗಳಲ್ಲಿ ಗಂಡು ತುಂಬ ಚೆನ್ನಾಗಿರುತ್ತೆ, ತುಂಬ ಆಕರ್ಷಣೀಯವಾಗಿರುತ್ತೆ. ಅದರಲ್ಲಿ ನವಿಲು ನೋಡ್ಬೋದು, ಗಂಡು ನವಿಲಿಗೆ ಮಾತ್ರ ಅಷ್ಟೆಲ್ಲ ರೆಕ್ಕೆ ಪುಕ್ಕ ಅಷ್ಟು ಚೆನ್ನಾಗಿರೋದು, ಹೆಣ್ಣು ನವಿಲಿಗೆ ಅಷ್ಟೊಂದು ಪುಕ್ಕಗಳಿರೋಲ್ಲ. ಅದೇ ರೀತಿ ತುಂಬ ಚೆನ್ನಾಗಿ ಒಂದು ಹಾಡು ಅಂದರೆ ಕೂಗ ಅಂಥದ್ದು ಗಂಡು ಪಕ್ಷಿಗಳು, ಹೆಣ್ಣು ಪಕ್ಷಿಗೆ ವಾಯ್ಸು ಅಷ್ಟು ಚೆನ್ನಾಗಿರೋದಿಲ್ಲ. ಎಲ್ಲ ಪ್ರಾಣಿಗಳಲ್ಲೂ ಗಂಡು ತುಂಬ ಸುಂದರವಾಗಿರುತ್ತೆ, ತುಂಬ ಬಲಿಷ್ಠವಾಗಿರುತ್ತೆ. ಇಲ್ಲಿ ಫೀಮೇಲ್ ಸೆಲೆಕ್ಷನ್ ಅಂತ ಕರಿತೀವಿ ನಾವು. ಮೊದಲಿನಿಂದಲೂ ವಿಕಾಸದಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಹೆಣ್ಣು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು, ಯಾವುದು ಬಲಿಷ್ಠ, ಯಾವುದು ನನಗೆ ರಕ್ಷಣೆ ಕೊಡುತ್ತೆ ಅನ್ನೋದು ಆ ಹೆಣ್ಣಿಗೆ ಕನ್ಫರ್ಮ್ ಆದ ಮೇಲೆ ಆ ಪಕ್ಷಿ ಅದ್ರ ಜೊತೆ ಹೋಗುತ್ತೆ. ಇನ್ನೊಂದು ಪಕ್ಷಿಲಿ ಅದು ಗಂಡು ಪಕ್ಷಿ ಗೂಡುಗಳನ್ನು ಕಟ್ಟುತ್ತೆ, ಸುಮಾರು ಪಕ್ಷಿಗಳು ಗೂಡು ಕಟ್ಟುತ್ತೆ. ಹೆಣ್ಣು ಪಕ್ಷಿ ಪ್ರತಿಯೊಂದು ಗಂಡಿನ ಗೂಡನ್ನು ಹೋಗಿ ಹೋಗಿ ಪರೀಕ್ಷೆ ಮಾಡುತ್ತೆ, ಯಾವ ಗೂಡು ತುಂಬ ಚೆನ್ನಾಗಿರುತ್ತೆ. ಇದು ಹೆಂಗೆ ಅಂದರೆ, ಮನೆಯೆಲ್ಲ ಕಟ್ಟಿ ನಾವು ಇಟ್ಕೊಂಡು ಹುಡುಗಿಗೆ ತೋರಿಸ್ದಂಗೆ ಯಾವ ಮನೆ ಚೆನ್ನಾಗಿದೆ ಅಂದರೆ ಅವ್ರನ್ನ ಮದುವೆ ಆಗ್ತೀನಿ ಅನ್ನೋ ಥರ. ಇದೆಲ್ಲ ಪ್ರಾಣಿಗಳಲ್ಲಿ ನಾವು ನೋಡಿರೋ ಅಂಥದ್ದು ಫೀಮೇಲ್ ಸೆಲೆಕ್ಷನ್. ಹಿಂದಿನ ಕಾಲದಲ್ಲಿ ಸ್ವಯಂವರ ಇತ್ತು ನೋಡಿ. ಸ್ವಯಂವರ ಏನಕ್ಕೆ ಅಂತಂದರೆ, ಯಾರನ್ನ ಚೆನ್ನಾಗಿದ್ದಾರೆ ಅವ್ರನ್ನ ನೀನು ಆಯ್ಕೆ ಮಾಡ್ಬೋದು ಅಂತ. ಈಗ ಬದಲಾವಣೆಗಳಾಗಿದೆ. ಫೀಮೇಲ್ದು ಯಾವ ಥರ ಅಂತಂದರೆ, ಯಾವಾಗಲೂ ಸೆಕ್ಯೂರ್ಡ್ ಫೀಲಿಂಗ್ನ ಆಕೆ ಇಷ್ಟಪಡ್ತಾಳೆ. ಒಂದು ರಿಲೇಷನ್ ಅಂತ ಬಂದಾಗ, ಗಂಡು ಹೆಣ್ಣು ಪ್ರೀತಿಸೋಕ್ಕೆ ಆರಂಭಿಸಿದಾಗ ಹುಡುಗನಿಗೆ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ. ಟೆಸ್ಟೋಸ್ಟಿರಾನ್ ಲೈಂಗಿಕತೆಯನ್ನು ಇದು ಮಾಡೋದು. ಅವನ ದೃಷ್ಟಿಲಿ ಬೇರೆ ತಲೆಯಲ್ಲಿ ಏನೂ ಇರೋದಿಲ್ಲ, ಅವಳು ಸಿಕ್ಕಬೇಕು ಅನ್ನೋದಷ್ಟೇ. ಆದರೆ ಇವಳಿಗೆ ಬಿಡುಗಡೆ ಆಗೋದು ಆಕ್ಸಿಟಾಸಿನ್. ಇವಳಿಗೆ ಎಷ್ಟೋ ಜನ ಬಿಡುಗಡೆ ಆಗಲ್ಲ, ಲೈಂಗಿಕ ಹಾರ್ಮೋನ್ ಬಿಡುಗಡೆ ಆಗಲ್ಲ. ಇವಳಿಗೆ ಬಾಂಡಿಂಗ್, ಇವಳು ಲವ್ ಅಂತ ಅದನ್ನು ಇಟ್ಕೊತಾಳೆ, ಅವನು ಲವ್ ಅಂತ ಇಟ್ಕೊಂಡಿರಲ್ಲ ಬಿಗಿನಿಂಗಲ್ಲಿ. ಅವನಿಗೆ ಲೈಂಗಿಕತೆನೇ ಪ್ರಯಾರಿಟಿ ಆಗಿರುತ್ತೆ, ಇವಳಿಗೆ ಲೈಂಗಿಕತೆ ಪ್ರಯಾರಿಟಿ ಅಲ್ಲ, ಇವಳಿಗೆ ಆಕ್ಸಿಟಾಸಿನ್ನು, ಲವ್, ಟ್ರಸ್ಟ್ ಇದು ಜಾಸ್ತಿ. ಹಾಗಾಗಿ ಏನಾಗುತ್ತೆ ಅಂದರೆ, ತುಂಬ ದಿನ ನಂತರ ಅವನಿಗೆ ಆಕ್ಸಿಟಾಸಿನ್ ಬಿಡುಗಡೆ ಆಗುತ್ತೆ, ತುಂಬ ರಿಲೇಷನಲ್ಲಿದ್ದು ತುಂಬ ದಿನ ಆದಮೇಲೆ. ಆದರೆ ಇವಳಿಗೆ ಆಕ್ಸಿಟಾಸಿನ್ನೇ ಜಾಸ್ತಿ ಇರುತ್ತೆ, ಆ ನಂತರ ಯಾವುದೋ ಒಂದು ಪಾಯಿಂಟಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆ ಆಗೋದು. ಹಾಗಾಗಿ ಸಾಮಾನ್ಯವಾಗಿ ಹುಡುಗಿಯರು ಒಂದು ರಿಲೇಷನ್ ಅಂತ ಬಂದಾಗ ಪ್ರೊಟೆಕ್ಷನ್ನ ನೋಡ್ತಾರೆ, ಸೆಕ್ಯೂರ್ಡ್ ಫೀಲಿಂಗು. ನನಗೆ ಅವನು ಅನ್ನ ಆಗ್ತಾನ, ನನ್ನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಈಗ ಬಿಗಿನಿಂಗಲ್ಲಿ ಇಬ್ಬರು ಪರಿಚಯ ಆಗ್ಬೋದು, ಒಂದು ಪ್ರೀತಿಯಲ್ಲಿ ಬೀಳ್ಬೋದು, ನಂತರ ಆಕೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ, ನಾನು ಮುಂದಿನ ದಿನದಲ್ಲಿ ಚೆನ್ನಾಗಿ ಇವನ ಜೊತೆ ಬದುಕ್ತೀನಾ ಇಲ್ವಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಅದು ತಲೆಯಲ್ಲಿ ಬರೋದೇ ಇಲ್ಲ. ಕೊನೆಗೇನಾಗುತ್ತೆ, ಇವಳಿಗೆ ಒಂದು ಅರಿವು ಬರುತ್ತೆ. ಆ ಮೂವಿಲೂ ಅದೇ ಥರನೇ ಗೊತ್ತಾಗೋಗುತ್ತೆ, ಇವನ ಜೊತೆ ಇದ್ದರೆ ನನ್ನ ಜೀವನ ನರಕ ಆಗೋಗುತ್ತೆ ಅಂತ. ಬ್ರೇಕಪ್ ಆಗಾಗ ಹುಡುಗರುಗಳು ಅನ್ಕೊಂತಾರೆ, ನಾನು ಅಷ್ಟು ಚೆನ್ನಾಗಳನ್ನ ನೋಡ್ಕೊಂಡಿದ್ದೆ, ನನಗೆ ಮೋಸ ಮಾಡಿದ್ಲು, ನನಗೆ ಕೈ ಕೊಟ್ಲು ಅಂತ ಅನ್ಕೊಂತಾರೆ. ಅಲ್ಲ, ಹೆಣ್ಣಿನ ಮೆದುಳೆ ಆ ಥರ ಕೆಲಸ ಮಾಡುತ್ತೆ. ವಿಕಾಸದ ಹಂತದಲ್ಲಿ ಇದೇ ಥರ. ಆಮೇಲೆ ಆ ಒಂದು ಪಾಯಿಂಟಲ್ಲಿ ಅವಳಿಗೆ ತುಂಬ ದುಃಖ ಆಗುತ್ತೆ. ನಂತರ ಬಹಳ ಸುಲಭವಾಗಿ ಅದನ್ನು ಆಕೆ ಮರಿತಾ ಬರ್ತಾಳೆ. ಇದು ನೇಚರ್. ಇದನ್ನು ಯಾವಾಗ ಹುಡುಗರು ಹೆಣ್ಣು ಮಕ್ಕಳಿಗೆ ಬೈಬಾರ್ದು. ನೋಡು, ನನ್ನ ಪ್ರೀತಿಸಿದ್ಲು, ಈಗ ನನ್ನ ಮರೆತು ಮದುವೆ ಆಗಿ ಆರಾಮಾಗಿದ್ದಾಳೆ ಅಂತಂದರೆ ದಟ್ ಈಸ್ ದ ನೇಚರ್ ಆಫ್ ದ ಫೀಮೇಲ್. ಅಲ್ಲೇನು ಮಾಡೋಕ್ಕಾಗಲ್ಲ. ಇದಕ್ಕೆ ನನಗೆ 2 ಕನಸು ಮೂವಿನೂ ನೀವು ನೋಡಬಹುದು. ರಾಜ್ಕುಮಾರ್ ಮಂಜುಳಾ ಅವರು ಒಂದು ಕಲ್ಪನಾ, ಅವರು ಎಷ್ಟೋ ವರ್ಷ ಆದ್ರೂ ಆ ಒಂದು ಪ್ರೀತಿಯ ನೆನಪಿನಲ್ಲೇ ಇದ್ದರೆ, ಇವಳು ಮದುವೆ ಆಗಿಬಿಟ್ಟು ಒಂದು ಮಗುನೂ ಆಗ್ಬಿಟ್ಟಿರುತ್ತೆ. ಆದರೆ ಆ ಕ್ಷಣಕ್ಕೆ ತುಂಬಾ ನೋವಿರುತ್ತೆ ಆಕೆಗೆ.
ಆದರೆ ಗ್ರ್ಯಾಜುವಲ್ ಆಗಿ ಏನು ಮಾಡಿಬಿಡ್ತಾಳೆ ಅವಳು, ಸೆಕ್ಯೂರ್ಡ್ ಫೀಲಿಂಗ್ ಅಂತ ಯೋಚನೆ ಮಾಡೋದ್ರಿಂದ ಕಾರಣ ಎಸ್ಟ್ರೋಜನ್ ಹಾರ್ಮೋನು ಮತ್ತು ಮೆದುಳಿನ ಭಾಗಗಳಿದೆಯಲ್ಲ ಅದು ಯಾವಾಗಲೂ ಮುಂದಿನ ದಾರಿಯನ್ನು ಯೋಚನೆ ಮಾಡುತ್ತೆ. ಪುರುಷನಿಗೆ ಆ ಥರ ಅಲ್ಲ, ಒಂದು ಯಾವಾಗಲೂ ಏನು ಅಂತಂದರೆ ಲೈಂಗಿಕತೆ ಅಷ್ಟೇ. ಈ ವಿಕಾಸದಲ್ಲೂ ಹಾಗೆ, ಈಗ ಗಂಡು ಪ್ರಾಣಿಗೆ ಏನು ಅಂತಂದರೆ ಮಿಲನ ಆಗಬೇಕು ಅಷ್ಟೇ, ಆದರೆ ಹೆಣ್ಣಿಗೆ ಮಿಲನ ಆದ ನಂತರ ಆ ಮಗುವನ್ನು, ಅದರ ಮರಿಗಳನ್ನು ಕಾಪಾಡ್ಕೋಬೇಕು, ಅದರ ಮಗುವನ್ನು ಕಾಪಾಡ್ಕೋಬೇಕು ಅನ್ನುವುದು ಇದು ವಿಕಾಸದ ಹಂತದಲ್ಲಿ ಹಾಗೆ ಬಂದಿರೋದ್ರಿಂದ ಈಗಲೂ ಹಾಗೇನೆ ತಾಯಿಗೆ ಯಾವಾಗಲೂ ಪ್ರಯಾರಿಟಿ ಮಕ್ಕಳುಗಳು, ಅವ್ರಿಗೆ ಊಟ ಹಾಕಬೇಕು, ಅವ್ರು ನೋಡ್ಕೋಬೇಕು. ತಂದೆ ಪ್ರಯಾರಿಟಿ ಸ್ವಲ್ಪ ಬೇರೆ ಇರುತ್ತೆ. ಹಾಗಾಗಿ ಮೆದುಳಿನ ರಚನೆಯಲ್ಲೂ ಬದಲಾವಣೆ ಇದೆ ಮತ್ತು ನಮ್ಮಲ್ಲಿ ಇರುವಂಥ ಹಾರ್ಮೋನುಗಳಲ್ಲೂ ಬದಲಾವಣೆ ಇದೆ. ಆದರೆ ಪುರುಷರಿಗೆ ಏನಾಗುತ್ತೆ ಅಂದರೆ ಅವರು ಆ ಕ್ಷಣಕ್ಕೆ ಅವ್ರಿಗೇನು ಅನಿಸೋದಿಲ್ಲ, ಆದರೆ ಆ ನೋವು ಇರುತ್ತಲ್ಲ ತುಂಬ ದಿನ ಇರುತ್ತದು. ಈ ಬ್ರೇಕಪ್ ಆಗಿರೋದು ಹೆಣ್ಣು ಮಕ್ಕಳಷ್ಟು ಬಹಳ ಸುಲಭವಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಏನಕ್ಕೆ ಈ ಥರ ನಮ್ಮ ನ್ಯೂರಾನ್ಸ್ ಡೆವಲಪ್ ಆಗಿದೆ ಅಂದರೆ, ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಗಂಡು ಯುದ್ಧಕ್ಕೆ ಹೋಗ್ತಾ ಇದ್ದ ಅಥವಾ ಗಂಡು ಏನು ಮಾಡ್ತಿದ್ದ, ಕಾಡಿಗೆ ಆಹಾರಕ್ಕೆ ಹೋಗ್ತಾ ಇದ್ದ, ಓದೋನು ಬರ್ತಾನೆ ಇರ್ತಿರ್ಲಿಲ್ಲ, ಅಲ್ಲಿ ಯಾವುದೋ ಒಂದು ಪ್ರಾಣಿಯನ್ನು ತಿಂದ್ಕೊಳ್ತಾ ಇತ್ತು. ಇವಳೇನು ಮಾಡ್ತಾ ಇದ್ಲು, ಮಗು ಇರೋದು, ವಯಸ್ಸಾದವ್ರು ಇರೋದು ಅದನ್ನು ಮರೆತು ಅವ್ರನ್ನೆಲ್ಲ ನೋಡ್ಕೊಳ್ಳೋಳು. ಆಮೇಲೆ ನಂತರದ ಹಂತದಲ್ಲಿ ರಾಜರುಗಳೆಲ್ಲ ಇದ್ದಾಗ ಯುದ್ಧಗಳು ನಡೆಯೋದು, ಎಷ್ಟು ಯುದ್ಧಗಳು, ಯುದ್ಧಕ್ಕೆ ಹೋದವರು ವಾಪಸ್ಸೇ ಬರ್ತಿರಲಿಲ್ಲ. ಆವಾಗ ಹೆಣ್ಣೇನು ಮಾಡ್ತಾಯಿದ್ಲು, ಅವಳು ಮಕ್ಕಳನ್ನ ನೋಡ್ಕೊಂಡು. ಹಾಗಾಗಿ ಅದು ಒಂದು ಎವಲ್ಯೂಷನಲ್ಲೇ ಬಂದ್ಬಿಟ್ಟಿದೆ. ಗಂಡಸು ತೀರೋದ್ರೂ ಹೆಂಗಸರು ಮಕ್ಕಳನ್ನ ನೋಡ್ಕೊತಾರೆ, ಅಂದರೆ ಆ ಭಾವನೆಯನ್ನು ಅವರು ಅಂಕಿಟ್ಕೊಂಡು ಅವರು ಇದು ಮಾಡ್ತಾರೆ. ಆದರೆ ಗಂಡಸರಿಗೆ ಆಗಲ್ಲ, ಅವರಿಗೆ ತುಂಬ ವರ್ಷಗಳು ಅವರ ಫಸ್ಟ್ ಲವ್ ಅವ್ರಿಗೆ ಕಾಡ್ತಾನೆ ಇರುತ್ತೆ ಎಷ್ಟೇ ವರ್ಷ ಆದ್ರೂ. ಹಾಗಾಗಿ ಹೆಂಗಸರಿಗೆ ಜವಾಬ್ದಾರಿಗಳಿರುತ್ತಲ್ಲ, ಅಂದರೆ ಅವಳದು ಪ್ರಯಾರಿಟಿಗಳು ಬೇರೆ. ಎಸ್ಟ್ರೋಜನ್ ಹಾರ್ಮೋನು, ಆಕ್ಸಿಟಾಸಿನ್ನು, ಈ ಹಾರ್ಮೋನುಗಳ ಒಂದು ಇದರಿಂದ ಆ ಪ್ರಯಾರಿಟಿಗಳು ಬೇರೆ ಆಗೋದ್ರಿಂದ ಆಕೆ ಸಾಮಾನ್ಯ ಜೀವನವನ್ನು ಮರೆತು ಎಲ್ಲದನ್ನು ನಡೆಸ್ತಾಳೆ. ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಎಲ್ಲರೂ ಧಾವಂತದ ಬದುಕಿನಲ್ಲಿ ಓಡ್ತಾ ಇರ್ತೀವಿ. ಇದಕ್ಕೆ ಒಂಥರ ಬೋನಸ್ ಫ್ರೀ ಅನ್ನೋ ಥರ ಒತ್ತಡ ಅನ್ನೋಂಥದ್ದು ಬರುತ್ತೆ. ಯಾಕೆ ಒತ್ತಡ ಆಗುವಂಥದ್ದು, ಇದನ್ನು ಹೇಗೆ ನಿಭಾಯಿಸೋದು? ಒಂದು ಒಳ್ಳೆ ಪ್ರಶ್ನೆ. ಏಕೆಂತಂದರೆ ಇದರದ ವೈಜ್ಞಾನಿಕತೆ ನಾವೆಲ್ಲ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ಒತ್ತಡದ ನಿರ್ವಹಣೆಯನ್ನು ನಾವು ಮಾಡ್ಬೋದು. ಒತ್ತಡ ಅನ್ನೋದು ನಮ್ಮ ಸರ್ವೈವಲ್ ಮೆಕ್ಯಾನಿಸಮ್, ಬದುಕಿಗಾಗಿ ನಮ್ಮ ದೇಹದಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ. ನಮಗೇನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮಗೆ ಒತ್ತಡ ಉಂಟಾಗೋದು. ಒತ್ತಡ ಯಾವ ರೀತಿ ಹುಟ್ಟಿತು ಅಂತ ನಾವು ನೋಡೋದಾದರೆ, ಆದಿವಾಸಿ ಮನುಷ್ಯ, ನಮ್ಮ ಪೂರ್ವಜರು ಅಂತ ನಾವು ನೋಡಿದಾಗ ಕಾಡಿನಲ್ಲಿ ವಾಸ ಆಗಿದ್ದಂಥ ಮನುಷ್ಯ ಅವನು ಕಾಡಿನಲ್ಲಿ ಇದ್ದಾಗ ಪ್ರತಿ ನಿಮಿಷದಲ್ಲೂ ಅವನಿಗೆ ಒಂದು ಕಾಡು ಪ್ರಾಣಿಗಳ ಭಯ ಇತ್ತಿತ್ತು. ಕಾಡಿಗೆ ಬೇಟೆಯಾಡೋಕ್ಕೆ ಅವನು ಹೋಗ್ತಿದ್ದ, ಅಥವಾ ಹಣ್ಣು ಅದನ್ನೆಲ್ಲ ಸಂಗ್ರಹ ಮಾಡೋಕ್ಕೆ ಹೋದಾಗ ಹುಲಿ ಬರ್ಬೋದಾಗಿತ್ತು, ಸಿಂಹ ಬರ್ಬೋದಾಗಿತ್ತು. ಅವಾಗೇನಾಗ್ತಿತ್ತು, ಅದು ಅವನನ್ನು ತಿಂದ್ಬಿಡೋದು. ಆವಾಗ ದೇಹದಲ್ಲಿ ಒಂದು ಮೆಕ್ಯಾನಿಸಮ್ಮು ಆರಂಭ ಆಯಿತು. ಅದು ಯಾವ ಥರ ಅಂದರೆ, ನನಗೆ ಅಪಾಯ ಅಂತ ಗೊತ್ತಾದಾಗ ನನ್ನ ದೇಹ ನನಗೆ ಅಲರ್ಟ್ ಮಾಡೋ ಅಂಥದ್ದು. ದೇಹದ ಒಳಗಡೆ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಈಗ ಎದುರುಗಡೆ ಒಂದು ಹುಲಿ ಬಂತು ಅಂದರೆ ನನ್ನ ದೇಹದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಯಿಂದ ನಾನೇನು ಮಾಡ್ತೀನಿ ಅಂದರೆ, ಒಂದೋ ಹುಲಿ ಜೊತೆ ಹೋರಾಟ ಮಾಡ್ತೀನಿ, ಅಥವಾ ಮರ ಹತ್ಬಿಟ್ಟು ಕೂತ್ಕೊಂತೀನಿ. ಅಂದರೆ ಫೈಟ್ ಆರ್ ಫ್ಲೈಟ್ ಅಂದರೆ ಓಡೋಗೋದು ಅಲ್ಲಿಂದ, ಅಥವಾ ಫೈಟ್ ಅಂದರೆ ಆ ಹುಲಿ ಅಥವಾ ಯಾವುದೋ ಒಂದು ಕಾಡು ಪ್ರಾಣಿ ಅಂತಲೇ ಇಟ್ಕೊಳ್ಳಿ, ಅದರ ಜೊತೆ ನಾನು ಹೋರಾಟ ನಡೆಸೋದು. ಈಗ ಸುಮ್ಮನೆ ಎದುರುಗಡೆ ಹುಲಿ ಬಂದಾಗ ದೇಹದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಓಡೋಗೋದು ಇಲ್ಲ, ಅಥವಾ ಅದ್ರ ಜೊತೆ ಫೈಟು ಮಾಡಲ್ಲ. ದೇಹದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು. ಯಾವ ಥರ ಬದಲಾವಣೆ ಅಂದರೆ, ನನಗೆ ಶಕ್ತಿ ಜಾಸ್ತಿ ಬೇಕು, ಗ್ಲೂಕೋಸು ಜಾಸ್ತಿ ಬೇಕು, ಫೈಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ, ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆದರೆ ನನಗೆ ಎನರ್ಜಿ ಇರುತ್ತೆ, ನಾನು ಅದ್ರ ಜೊತೆ ಹೋರಾಟ ಮಾಡ್ತೀನಿ. ಆಮೇಲೆ ಇದಾಗಬೇಕು ಅಂದರೆ, ಅದೆಲ್ಲ ಎನರ್ಜಿ ಸಿಗಬೇಕು ಅಂದರೆ ಹೃದಯ ಬಡಿತ ಜಾಸ್ತಿ ಆಗಬೇಕು, ರಕ್ತದೊತ್ತಡ ಜಾಸ್ತಿ ಆಗಬೇಕು, ಹೃದಯ ಬಡಿತ ಜಾಸ್ತಿ ಆಗಬೇಕು. ಆಮೇಲೆ ನಮ್ಮ ಮಸಲ್ ಎಲ್ಲ ಟೆನ್ಸ್ ಆಗಬೇಕು. ಈಗ ನೋಡಿ, ಯಾರನ್ನ ನೋಡೋಕೆ ಕೋಪ ಬಂದಾಗ ಮಸಲ್ ಟೆನ್ಷನ್ ಆಗಿಬಿಡುತ್ತೆ, ಮುಷ್ಟಿ ಹಿಡ್ಕೊಂಡಿರ್ತಾರೆ ಹೊಡೆಯೋದಕ್ಕೆ ಅಲ್ವಾ. ಇದೆಲ್ಲ ಆದಾಗ ಮಾತ್ರ ನಮಗೆ ಓಡೋಗೋದು ಅಥವಾ ಅದ್ರ ಜೊತೆ ಹೋರಾಟ ಮಾಡೋದನ್ನು ನಾವು ಮಾಡ್ತೀವಿ. ಇಷ್ಟೆಲ್ಲ ಬದಲಾವಣೆ ಯಾವಾಗ ಆಗುತ್ತೆ ಅಂದರೆ, ನನಗೆ ಎದುರುಗಡೆ ಒಂದು ಥ್ರೆಟ್ ಅಂತ ಬಂತು, ಒಂದು ಅಪಾಯ ಬಂತು. ಅಪಾಯ ಬಂದಾಗ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತದು. ಒತ್ತಡ ಹೈಪೋಥಲಾಮಸ್ಸು ಅದನ್ನು ನೋಡಿ ರೆಕಗ್ನೈಸ್ ಮಾಡುತ್ತೆ. ರೆಕಗ್ನೈಸ್ ಮಾಡಿದ ತಕ್ಷಣ ದೇಹದಲ್ಲಿ ಈ ಬದಲಾವಣೆಗಳು ಆಗೋಕ್ಕೆ ಕಾರಣ ಏನು ಅಂತಂದರೆ, ಹೈಪೋಥಲಾಮಸ್ ಇದೆ. ಈಗ ನಾನು ನೋಡ್ತೀನಿ, ಹುಲಿ ಝೂಲ್ ನೋಡಿದಾಗ ಭಯ ಆಗಲ್ಲ ನನಗೆ, ಹುಲಿನ ಎದುರುಗಡೆ ನೋಡಿದಾಗ ಭಯ ಆಗುತ್ತೆ. ಸೊ ಏನಾಗುತ್ತೆ, ನಮ್ಮ ಮೆದುಳಿನಲ್ಲಿ ಹೈಪೋಥಲಾಮಸ್ ಅಂತ ಒಂದು ಭಾಗ ಇದೆ, ಅದರಿಂದ CRH, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ.
ಅದೇನು ಮಾಡುತ್ತೆ, ನನ್ನ ಪಿಟ್ಯೂಟರಿ ಅಂತ ಇನ್ನೊಂದು ಸಣ್ಣ ಒಂದು ನ್ಯೂರಾನ್ ಗ್ರಂಥಿ ಇದೆ, ಅಲ್ಲಿ ಹೋಗಿ ಅಲ್ಲಿ ACTH ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇನ್ನೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಆ ಹಾರ್ಮೋನು ಹಾಗೆ ಬಂದು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇದೆ, ನಮ್ಮ ಕಿಡ್ನಿ ಮೇಲೆ ಒಂದು ಟೋಪಿ ಆಕಾರದ ಒಂದು ಇದು, ಅದರ ಅಡ್ರಿನಲ್ ಕಾರ್ಟೆಕ್ಸ್, ಅಡ್ರಿನಲ್ ಮೆಡುಲಾ ಅಂತ ಇದೆ, ಅಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ನಮಗೆ ಕಾರ್ಟಿಸಾಲ್ ಒತ್ತಡದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಕಾರ್ಟಿಸಾಲು, ಅಡ್ರಿನಾಲಿನು, ನಾರೆಡ್ರಿನಾಲಿನು ಇವೆಲ್ಲ ನಮಗೆ ಒತ್ತಡ ಉಂಟಾದಾಗ ಬಿಡುಗಡೆಯಾಗುವ ಹಾರ್ಮೋನು. ಈ ಹಾರ್ಮೋನು ಯಾವಾಗ ಬಿಡುಗಡೆಯಾಗುತ್ತೆ, ನಾನು ಹೇಳಿದೆ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಯಿತು, ಹೃದಯ ಬಡಿತ ಜಾಸ್ತಿ ಆಯಿತು, ನಮ್ಮ ರಕ್ತದೊತ್ತಡ ಜಾಸ್ತಿ, ಇದೆಲ್ಲ ಆದಾಗ ಏನು ಮಾಡ್ತೀನಿ, ನಾನು ಒತ್ತಡವನ್ನು ನಿಭಾಯಿಸುವ ಶಕ್ತಿಯನ್ನು ಪಡಿತೀನಿ. ಇದು ಮೆಕ್ಯಾನಿಸಮು. ಆವಾಗ ಈ ಒಂದು ಕ್ರಿಯೆ ನಡೀತಾ ಇತ್ತು, ಇವಾಗಲೂ ಅದೇ ನಡೀತಿದೆ, ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಆದರೆ ಒತ್ತಡ ಕಾರಕಗಳು ಬದಲಾವಣೆ ಆಗಿದೆ. ಹಿಂದೆ ಹುಲಿ ಒತ್ತಡ ಕಾರಕ ಆಗಿತ್ತು. ಹುಲಿ ನೋಡಿದಾಗ ನನಗೆ ಭಯ ಆಗ್ತಿತ್ತು, ಒತ್ತಡ ಉಂಟಾಗ್ತಿತ್ತು. ಆನೆ ಬರ್ತಾಯಿತ್ತು, ಒತ್ತಡ ಆಗ್ತಾಯಿತ್ತು. ಈ ಥರ ಹುಲಿ, ಸಿಂಹ, ಆನೆ, ಕಾಡು ಪ್ರಾಣಿಗಳು, ಹಾವಿರ್ಬೋದು ಇವೆಲ್ಲ, ಅಥವಾ ಅವನು ಎಲ್ಲೋ ಬೆಟ್ಟದ ಹತ್ರ ಎಲ್ಲೋ ಹೋಗಿದ್ದ, ತುಂಬ ಹೈಟ್ ಇತ್ತು, ಅದು ನೋಡಿದಾಗ ನೋಡಿದಾಗ ಒತ್ತಡ, ಈ ಥರದ್ದೆಲ್ಲ ಒತ್ತಡ ಕಾರಕಗಳು. ಇವಾಗ ಆಧುನಿಕ ಯುಗದಲ್ಲಿ ಇದ್ಯಾವುದು ಒತ್ತಡ ಕಾರಕ ಅಲ್ಲ. ಇವಾಗಿನ ಒತ್ತಡ ಕಾರಕಗಳು ನಮ್ಮ ಜಾಬ್ ಆಗಿರ್ಬೋದು, ನಮಗೆ ಹಣ ಆಗಿರ್ಬೋದು, ನಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಥರದ್ದು ಎಲ್ಲ ಬೇರೆ ಬೇರೆ ಒತ್ತಡ ಕಾರಕಗಳು ಬೇರೆ ಆಗಿದೆ. ಆದರೆ ಮೆಕ್ಯಾನಿಸಮ್ ಅದೇ, ಸೇಮ್ ಅದೇ ಮೆಕ್ಯಾನಿಸಮ್ಮು. ಮೊದಲೆಲ್ಲ ಏನಾಗ್ತಾಯಿತ್ತು, ಹುಲಿ ಬಂದು ಹೋಗ್ತಾ ಇತ್ತಲ್ಲ, ಅದು ಒಂದು ಸಣ್ಣ ಸಮಯದಲ್ಲಿ ಒಂದು 10-15 ನಿಮಿಷದಲ್ಲಿ ಅದು ಕ್ಲಿಯರ್ ಆಗ್ತಿತ್ತು. ಇವಾಗ ಏನಾಗ್ತಾ ಇದೆ, ಆ ಥರ ಪರಿಸ್ಥಿತಿ ಇಲ್ಲ. ಆಫೀಸಲ್ಲಿ ಬಂದರೆ ಬಾಸ್ ಅವ್ರನ್ನ ನೋಡಿದಾಗ ಒತ್ತಡ ಆಗ್ತಾಯಿದೆ, ಅಯ್ಯೋ ಬೈತಾರೆ, ದಿನ ಬೈತಾರೆ, ಕಿರಿಕಿರಿ ಮಾಡ್ತಾರೆ. ಸೊ ಅಲ್ಲಿಂದ ಸಹೋದ್ಯೋಗಿ ಹತ್ರ ಹೋದರೆ ಅವರು ಹಿಂದೆ ಎಲ್ಲ ಮಾತಾಡ್ತಾರೆ, ಒಂಥರ ಒಳ್ಳೆ ಟರ್ಮ್ಸಲ್ಲಿಲ್ಲ. ಅಲ್ಲಿ ಒತ್ತಡ ಆಯಿತು, ಆ ಒತ್ತಡ ಹಾಗೇ ಇತ್ತು. ಇಲ್ಲಿ ಬಂದಾಗ ಇಲ್ಲಿ ಒತ್ತಡ ಆಯಿತು, ಇಲ್ಲಿಂದ ಪುನಃ ಕೆಲಸದ ಒತ್ತಡ, ನಿನಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಈಗ ನೋಡಿ IT ಅವ್ರಿಗೆಲ್ಲ ತುಂಬ ಒತ್ತಡ ಜಾಸ್ತಿಯಾಗಿ ಅವರು ಬಹಳಷ್ಟು ತೊಂದರೆಗಳು ಅನುಭವಿಸೋದು ಟಾರ್ಗೆಟು. ಈ ಟಾರ್ಗೆಟ್ನ ನೀನು ರೀಚ್ ಮಾಡಲಿಲ್ಲ ಅಂದರೆ ನಿನ್ನ ತೆಗೆದಾಕ್ತೀನಿ ಕೆಲಸದಿಂದ, ಅಂದರೆ ಇನ್ಸೆಕ್ಯೂರ್ಡ್ ಫೀಲಿಂಗು, ಅಯ್ಯೋ ತೆಗೆದಾಕಿದ್ರೆ ನಾನು ಏನು ಮಾಡೋದಪ್ಪ ಅಂತ. ಒಂದು ಮನೆಗೆ ಬಂದರೆ ಮಕ್ಕಳ ಒಂದು ಕಾಟ, ಅವ್ರಿಗೆ ಟ್ಯೂಷನ್ ಕಳಿಸ್ಬೇಕು, ಪಾಠ ಓದಿಸ್ಬೇಕು, ಹೆಣ್ಮಕ್ಳಿಗಾದರೆ ಅಡುಗೆ ಮಾಡಬೇಕು, ಅತ್ತೆ ಮಾವನ ನೋಡ್ಕೋಬೇಕು, ಆಮೇಲೆ ವಯಸ್ಸಾದವ್ರಿಗಾದರೆ ಆರೋಗ್ಯದ ಸಮಸ್ಯೆ, ಈ ಥರದ್ದು ಇದೇನಾಗ್ತಾಯಿದೆ, ಒತ್ತಡ ಕಾರಕಗಳು ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಕಂಟಿನ್ಯೂಸ್ ಆಗಿದೆ. ಇದರ ಜೊತೆಗೆ ನ್ಯೂಸಲ್ಲಿ ಬರೋ ಅಂತಹ ವಾರ್ ಬಗ್ಗೆ, ಈಗ ಇರಾನ್ ಇಸ್ರೇಲ್ ವಾರ್ ನೋಡ್ತೀವಿ, ಅಲ್ಲೇನೋ ಒಂದು ಮಿಸೈಲ್ ಹಾಕಿದ್ರು ಅಂದರೆ ನಾವು ಇಂಡಿಯಾದಲ್ಲಿ ಕೂತಿರ್ತೀವಿ, ಏನೂ ಆಗಲ್ಲ, ಅಲ್ಲೇ ಒತ್ತಡ, ಅಯ್ಯೋ ಹೆಂಗಾಗ್ತಾಯಿದೆ, ಆ ಬಿಲ್ಡಿಂಗಳೆಲ್ಲ ಬಿದ್ದೋಗ್ತಿದೆ, ಜನ ಸಾಯ್ತಿದ್ದಾರೆ. ಈ ಥರ ಒತ್ತಡ ಕಾರಕಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿಯವರೆಗೂ ಇದೆ. ಮೊದಲು ಹುಲಿ, ಸಿಂಹ ಎಲ್ಲೋ ದಿನದಲ್ಲಿ ಒಂದು ಬಾರಿ ಅಥವಾ ಯಾವಾಗಲೂ ಸಿಗ್ತಾಯಿತ್ತು. ಬಟ್ ಇವಾಗ ಬೆಳಗ್ಗೆ ಎದ್ದಾಗಿಂದ ಒತ್ತಡ ಕಾರಕ ರಾತ್ರಿ ಮಲಗುವವರೆಗೂ ಏನಾಗ್ತಾಯಿದೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿನೇ ಇರುತ್ತೆ, ಹೃದಯ ಬಡಿತ ಜಾಸ್ತಿ ಆಗ್ತಾನೇ ಇರುತ್ತೆ. ಇದೆಲ್ಲ ಆದಾಗ ಮನುಷ್ಯನಿಗೆ ನಾನಾ ರೀತಿಯ ಕಾಯಿಲೆಗಳು, ಅದರಲ್ಲಿ ಮಧುಮೇಹ ಆಗಿರ್ಬೋದು, ಬೊಜ್ಜುತನ ಆಗಿರ್ಬೋದು, ಥೈರಾಯ್ಡ್ ತೊಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗಿರ್ಬೋದು, ಬಂಜೆತನ, PCOD ಪ್ರಾಬ್ಲಮ್ಗಳು, ಎಲ್ಲ ಕಾಯಿಲೆಗಳಿಗೂ ಮೂಲ ಒತ್ತಡ ಅಂತಲೇ ಹೇಳ್ಬೋದು. ಮೆಕ್ಯಾನಿಸಮ್ ಒಂದೇ, ಆದರೆ ಅದು ಈಗ ನಮ್ಮ ಒತ್ತಡ ಕಾರಕಗಳೇನೇನಿದೆ ಅವು ಮಾತ್ರ ಬೇರೆ. ಹಾಗಾಗಿ ಒತ್ತಡ ನಿರ್ವಹಣೆ ಇಂದಿನ ಶತಮಾನದಲ್ಲಿ ಈ ಜಗತ್ತಿನಲ್ಲಿರುವ ಬಹಳ ದೊಡ್ಡ ಒಂದು ಕ್ವೆಶ್ಚನ್ ಮಾರ್ಕ್. ಯಾವ ರೀತಿ ಒತ್ತಡವನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ನಾವು ಇದನ್ನು ಬೇಸಿಕ್ಕಾಗಿ ತಿಳ್ಕೋಬೇಕು. ಹೆಂಗೆ ನಾವು ಒತ್ತಡವನ್ನು ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿದ್ದರೆ ಖಂಡಿತವಾಗ್ಲೂ ಅದ್ಭುತವಾಗಿ ಒತ್ತಡದ ನಿರ್ವಹಣೆಯನ್ನು ನಾವು ಮಾಡ್ತಾ ಬರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.